ಉಮೇಶ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇದೀಗ ಹಿರಿಯ ನಟರಾಗಿರುವಂಥ ದೊಡ್ಡಣ್ಣ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೊಡ್ಡಣ್ಣ ಅವರೇ, ನಿಜಕ್ಕೂ ಬೇಸರ ಆಗುತ್ತೆ. ಸ್ಯಾಂಡಲ್ವುಡ್ನ ಒಂದೊಂದೇ ಕೊಂಡಿಗಳು ಈ ಥರ ಕಳಿಸ್ಕೊಂಡು ಹೋದಾಗ ಉಮೇಶ್ ಅವ್ರ ಒಡನಾಟದ ಬಗ್ಗೆ ಇವಾಗ ಯಾವ ಥರ ನೆನಪು ಮಾಡ್ಕೊಳ್ತೀರಾ ಸರ್ ನೀವು? ಆಸ್ಪತ್ರೆಯಲ್ಲಿ ಏನಾದರೂ ಭೇಟಿ ಮಾಡಿದ್ರಾ ನೀವು ಹೋಗಿ? ಇಲ್ಲಮ್ಮ, ಮಾಡೋಕ್ಕಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ನನಗೆ ತೊಡೆ ಮೊಳೆ ಮುರಿದಿದ್ರಿಂದ ಜಾರಿ ಬಿದ್ದು ಹಂಗಾಗಿ ಫ್ರಾಕ್ಚರ್ ಆಗಿತ್ತು. ನಾನು ವಿಶ್ರಾಂತಿಲಿದ್ದೆ, ಹಂಗಾಗಿ ಹೋಗಕ್ಕಾಗ್ಲಿಲ್ಲ. ಬಟ್ ಪ್ರತಿ ದಿವಸ ಏನೇನ್ ಆಗ್ತಿದೆ ಅನ್ನೋದ್ರ ವಿಷಯ ಬರ್ತಾ ಇತ್ತು ನಮ್ಗೆ, ಗೊತ್ತಾಯ್ತಾ. ಅವ್ರಿಗೆ ಒಂದು ಮಾರಕವಾದಕ್ಕಂತ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಆವರಿಸಿದೆ ಅಂತ ಗೊತ್ತಾಗಿ ಮನಸ್ಸಿಗೆ ಬಹಳ ಆಘಾತ ಆಯ್ತು ಕಣಮ್ಮ. ಯಾಕೆ ಅಂತಂದ್ರೆ ದಿನ ಬೆಳಗಾದ್ರೆ ನಾವು ದೇವ್ರನ್ನ ಬೇಡಬೇಕು. ಏನಂತ ಬೇಡಬೇಕು ಅಂದ್ರೆ ಅನಾಯಾಸೇನ ಮರಣಂ, ಭಗವಂತ ನಮ್ಗೆ ಒಳ್ಳೆ ಸಾವು ಕೊಡು. ಸಾವು ನಿಶ್ಚಿತ, ಹುಟ್ಟು ಆಕಸ್ಮಿಕವಾದ್ರು ಸಾವು ನಿಶ್ಚಿತ ಆಗಿರೋದ್ರಿಂದ ಅನಾಯಾಸೇನ ಮರಣಂ, ಅಯ್ಯೋ ಅಪ್ಪ ಅಂತ ನರಳ್ಕೊಂಡು ಸಾಯುವಂತ ಕೆಟ್ಟ ಗಳಿಗೆ ನಮ್ಗೆ ಕೊಡ್ಬೇಡ ತಂದೆ, ಒಳ್ಳೆ ಸಾವು ಕೊಡು ಅಂತ ಕೇಳಬೇಕು. ಅದನ್ನ ಕೇಳಿದಾಗ ಮನಸ್ಸಿಗೆ ಅತ್ಯಂತ ನೋವಾಯ್ತು. ಉಮೇಶ್ ಅಣ್ಣನ್ಗೆ ಹಿಂಗೆ ಕ್ಯಾನ್ಸರ್ ಆವರಿಸಿದೆ ಅಂದಾಗ. ಏಕೆ ಅಂತಂದ್ರೆ ನಗುಮುಖ, ಯಾವಾಗ್ಲೂ ತನ್ನೊಳಗೆ ಏನೇ ನೋವು ಸಂಕಟಗಳಿದ್ರು ಅದನ್ನ ಹೊರಗಡೆ ತೋರಿಸ್ಕೊಡ್ದೆ ಸದಾ ನಗ್ತಾ ಇದ್ದಂತ ವ್ಯಕ್ತಿ, ನಟ ಯಾರಾದ್ರೂ ಇದ್ರೆ ನನ್ನ ದೃಷ್ಟಿಲಿ ಅದು MS ಉಮೇಶ್. ಏಕೆ ಅಂತಂದ್ರೆ ಉಮೇಶ್ ಅಣ್ಣ ಅಂತಂದ್ರೆ ನಮ್ಗಿಂತ ವಯಸ್ಸಲ್ಲಿ 4 ವರ್ಷ ದೊಡ್ಡವನು ಕಣಮ್ಮ, ಹಿರಿಯ. ಆದ್ರೆ ರಂಗಭೂಮಿಯಿಂದ ಬಂದಂತಹ ಜೀವ ಅದು. ಏಕೆಂದ್ರೆ ತುಂಬ ಕುಟುಂಬದಿಂದ ಬಂದ್ರು. ಅವ್ರ ಅಣ್ಣ MS ಸತ್ಯ ಆಗಿರ್ಬೋದು, ಗೊತ್ತಾಯ್ತಾ, ಅವರು ಅತ್ಯಂತ ಕಾಮಿಡಿ ಆರ್ಟಿಸ್ಟ್ಗಳು. ಏಕೆಂತಂದ್ರೆ ಉಮೇಶ್ ಅಣ್ಣ ಆಗಿರ್ಬೋದು. ಉಮೇಶ್ ಅಣ್ಣ ಬರೀ ನಟ ಮಾತ್ರ ಅಲ್ಲ, ಗೊತ್ತಾಯ್ತಾ, ಒಳ್ಳೆ ಹಾರ್ಮೋನಿಯಂ ವಾದಕ, ಒಳ್ಳೆ ಮ್ಯೂಸಿಷಿಯನ್. ಅದರಲ್ಲಿ ವಿಷಯದಲ್ಲಿ 2 ಮಾತಿಲ್ಲ. ಏಕೆಂತಂದ್ರೆ ರಂಗಭೂಮಿಯ ಕೊಡುಗೆನೆ ಅಂತದ್ದು, ಒಂದ್ರಲ್ಲ ಎಲ್ಲದರಲ್ಲೂ ಕೈ ಆಡಿಸೋಂತ ಒಂದು ಬುದ್ಧಿ ಇತ್ತು. ನೇರವಾಗಿ ಮಾತಾಡೋರು ಉಮೇಶ್ ಅಣ್ಣ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅನ್ನೋರು, ಚೆನ್ನಾಗಿಲ್ಲ ಅನ್ನೋದನ್ನ ಚೆನ್ನಾಗಿಲ್ಲ ಅನ್ನೋರು. ಯಾಕೆಂದ್ರೆ ನಮ್ಮ ಅವರ ಒಡನಾಟ ಸುಮಾರು ಒಂದು 10-15 ಪಿಕ್ಚರು. ಒಂದು ಉಪೇಂದ್ರನ್ ಜೊತೆ ಮಾಡಿದ ಪಿಕ್ಚರು ತಮಿಳ್ನಾಡಿಂದ ಬರ್ಬೇಕಾದ್ರೆ ಉಮೇಶ್ ಅಣ್ಣನ ನನ್ನ ಗಾಡಿಯಲ್ಲಿ ಕರ್ಕೊಂಬಂದಾಗ ಅವರ ಅನೇಕ ರಂಗಭೂಮಿ ಅನುಭವಗಳನ್ನ ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ಜ್ಞಾಪಿಸ್ಕೊಳ್ಳುವಂತ ಒಂದು ವಿಷಯ ಅಂದ್ರೆ, ಅಣ್ಣ ಅವ್ರಿಗೆ, ಡಾಕ್ಟರ್ ರಾಜ್ಕುಮಾರ್ ಅಣ್ಣಯ್ಯನ್ಗೆ ಮತ್ತೆ ವರದಪಣಿಯನ್ಗೆ ಉಮೇಶ್ ಅಣ್ಣ ಅಂದ್ರೆ ಒಂದು ವಿಶೇಷವಾದ ಪ್ರೀತಿ. ಯಾಕೆಂದ್ರೆ ಅದು ಗುಬ್ಬಿ ಕಂಪ್ನಿಯಿಂದ ಬಂದಂತಹ ಜೀವ ಅದು. ಹಂಗಾಗಿ ಅವ್ರ ಅಭಿನಯಕ್ಕೆ ಅಂತಂದ್ರೆ ಯಾವಾಗ್ಲೂ ನಗೋರು ಅಣ್ಣ ತಮ್ಮಂದ್ರು ಇಬ್ರು ಕೂತ್ಕೊಂಡು. ಯಾಕೆಂತಂದ್ರೆ ಒಬ್ಬ ವರದಪಣೆ ಆಗಿರ್ಬೋದು, ಒಬ್ಬ ರಾಜ್ಕುಮಾರ್ ಆಗಿರ್ಬೋದು, ನಮ್ ದೃಷ್ಟಿಲಿ ಹೆಂಗೆ ಅಂದ್ರೆ ಶ್ರೀರಾಮಚಂದ್ರ ಲಕ್ಷ್ಮಣನ್ ಇದ್ದಂತಹ ಸೋದರ ಬಾಂಧವ್ಯ ಅವರಿಬ್ಬರಲ್ಲೂ ಇತ್ತು. ಅದನ್ನ ನಾವು ಕನ್ನಡ ಇಂಡಸ್ಟ್ರಿ ಒಳಗೆ ನೋಡಿದೀವಿ. ಹಂಗಾಗಿ ಉಮೇಶ್ ಅಣ್ಣನೂ ನಮ್ಗೆ ಅಣ್ಣ ಇದ್ದಂಗೆನೆ ತಾಯಿ. ಅವರ ಅಕಾಲಿಕ ಮರಣ ನಮ್ಗೆ ಅತ್ಯಂತ ನೋವು ತಂದಿದೆ ತಾಯಿ. ಏಕೆಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಯಾರೋ ಒಬ್ರು ಭವಿಷ್ಯ ಹೇಳಿದ್ ಕೇಳಿದೆ, ಈ ಸಂವತ್ಸರದಲ್ಲಿ ಕಲಾವಿದರಿಗೆ ಮತ್ತು ರಾಜಕಾರಣಿಗೆ ಒಳ್ಳೆ ಶುಭ ದಿವಸ ಅಲ್ಲ ಅಂತ. ಯಾಕೋ ಸತ್ಯನೇನು ಅಂತ ಅನ್ನಿಸ್ತಾ ಇದೆ. ಹಂಗಾಗಿ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಅಕಾಲಿಕೆಯ ನೋವನ್ನ ಭರಿಸುವಂತ ಶಕ್ತಿನ ಅವ್ರ ಕುಟುಂಬ ವರ್ಗದವ್ರು ಕೊಡ್ಲಿ. ಯಾಕೆಂದ್ರೆ ಉಮೇಶ್ ಅಣ್ಣನಿಗೆ ವಯಸ್ಸಿಗೆ ಬಂದಿದ್ ಮಗ ಬೇರೆ ತೀರ್ಕೊಂಬಿಟ್ಟ. ಇನ್ನು ಉಳಿದಿರೋದು ಅವ್ರ ಧರ್ಮಪತ್ನಿ, ಅವ್ರ ಮಗಳು ಮಾತ್ರ. ದೇವರು ಅವ್ರಿಗೆ ಧೈರ್ಯ ತುಂಬಲಿ, ಒಳ್ಳೇದ್ ಮಾಡ್ಲಿ ಅನ್ನೋದೇ ನನ್ನ ಹಾರೈಕೆ. ನಾವು ಕೇಳ್ಪಟ್ವಿ ಅವ್ರ ಪತ್ನಿಗೂ ಕೂಡ ಹುಷಾರಿಲ್ಲ ಪಾಪ, ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದಾರೆ, ಲೋ BP ಸಮಸ್ಯೆ ಬೇರೆ ಅಂತ. ದೊಡ್ಡಣ್ಣ ಅವರೇ, ಈಗ ಆಕ್ಟಿಂಗ್ ಅನ್ನೋದನ್ನ ನಾವು ನೋಡ್ತಾ ಇದೀವಿ, ಅದರಲ್ಲೂ ಹಾಸ್ಯ ಕಲಾವಿದರು ಅಂತಂದ್ರೆ ಈಗ ಸಾಕಷ್ಟು ರಿಯಾಲಿಟಿ ಶೋಸ್ ಬಂದಿದೆ, ಅವಕಾಶಗಳಂತೂ ಇವಾಗ ಸಿಕ್ಕಾಪಟ್ಟೆ ಸಿಗುತ್ತೆ. ಬಟ್ ಅವಾಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಳೋದು. ಯಾಕಂದ್ರೆ ಅವಾಗಂತೂ ಪ್ರತಿಭಾವಂತರು ಎಲ್ಲರೂ ಇದ್ರು. ನಿಮ್ಗೊಂದು ವಿಷಯ ಹೇಳಬೇಕು, ಬಡತನ ಕಲಿಸುವಂತ ಪಾಠನ ಯಾವ ವಿಶ್ವವಿದ್ಯಾನಿಲಯನೂ ಕಲ್ಸಲ್ಲ ತಾಯಿ. ಬಡತನದಿಂದನೇ ಪರಿಪಕ್ವ ಆಗೋದು. ಚಿನ್ನ ಪುಟಕ್ಕಿಟ್ಟಂಗೆ ಅಂತಾರಲ್ಲ, ಒಬ್ಬ ಕಲಾವಿದನಿಗೆ ಹಸಿವು, ನೋವು, ಸಂಕಟ ಏನಿದೆಯಲ್ಲ ಅವನ ಜೀವನದಲ್ಲಿ ಪರಿಪೂರ್ಣತೆಯನ್ನ ಕಲ್ಸುತ್ತೆ. ಅವನಿಗೆ ಗ್ರಾಜುಯೇಷನ್ ಪದವಿ ಕೊಡುತ್ತೆ, ಗೊತ್ತಾಯ್ತಾ. ಸುಖ ಬಂದ ಮೇಲೆ ಹಿಗ್ಗಬೇಡಿ,
ಕುಗ್ಗಬೇಡಿ, ಕಷ್ಟ ಬಂದಾಗ ಕುಗ್ಗಬೇಡಿ, ಸುಖ ಬಂದಾಗ ಹಿಗ್ಗಬೇಡಿ ಅನ್ನೋದೇ ತತ್ವ, ಜೀವನದ ಪರಮ ತತ್ವ. ಅದನ್ನ ನಮಗೆ ಕಲಿಸಿದ್ದು ಒಬ್ಬ ಡಾಕ್ಟರ್ ರಾಜ್ಕುಮಾರ್. ಹ್ಮ್ ಯಾಕೆಂತಂದ್ರೆ ಮನೆಗೆ ಹಿರಿಯಣ್ಣ ಇದ್ದಂಗೆ, ಹಿರಿಯಣ್ಣನ ಚಾಳಿ ಮನ್ಮಕ್ಳಿಗೆ ಅಲ್ಲ ಅಂತ ಹ್ಮ್ ಅವರು ನಮಗೆ ಸರಿಯಾದ ಮಾರ್ಗದರ್ಶನ ಮಾಡೋಗಿದ್ದಾರೆ ಪುಣ್ಯಾತ್ಮರು. ಹಿಂಗಾಗಿ ಉಮೇಶ್ ಅಣ್ಣ ನೆನ್ಸ್ಕೊಂಡಾಗ ಎಲ್ಲೋ ಒಂದ್ ಕಡೆ ನೋವು ಅನ್ಸುತ್ತೆ ಕಣಮ್ಮ, ನೋವು ಅನ್ಸುತ್ತೆ. ಅದೇ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಂಡ್ಯ ರಮೇಶ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅಂದ್ರೆ ತುಂಬಾ ನಗಿಸ್ತಾರಲ್ಲ ತೆರೆ ಮೇಲೆ. ಈಗ ನಮ್ಗೆ ಉಮೇಶ್ ಅವ್ರು ಅಂತಂದ್ರೆ ಅಪಾರ್ಥ ಮಾಡ್ಕೋಬೇಡಿಪ್ಪ ಡೈಲಾಗ್ ನೆನಪಿಗೆ ಬರುತ್ತೆ. ಆಮೇಲೆ ನೆನಪು ರಾಜ್ಕುಮಾರ್ ಅವ್ರ ಅಂತೂ ಜೊತೆ ನಟಿಸಿದಾಗ ಗೊಂಬೆ ಆಟವಯ್ಯ ಆ ಹಾಡು ಹೇಳಿದ್ ನೆನಪಾಗುತ್ತೆ. ಹೀಗೆ ಕೆಲವೊಂದು ಸಂದರ್ಭಗಳು ನೆನಪಿಗೆ ಬರ್ತಾವೆ. ಬಟ್ ಅವ್ರ ಜೀವನ ಅನ್ನೋದು ಬಹುಶಃ ದುಃಖದಲ್ಲೇ ಕಳೆದೋಯ್ತು, ನೋವಲ್ಲೇ ಕಳೆದೋಯ್ತು. ಅದೊಂದೇ ನೋವು ನಮಗೆ, ಗೊತ್ತಾಯ್ತರ. ಹ್ಮ್ ಅಂಬರೀಷ್ ಅವರು ಇದ್ದಾಗ ಏನೋ ಒಂದು ಉಪಕಾರ ಆಗೋದು ಅಂತಂದ್ರೆ ಹ್ಮ್ ಎಲ್ಲ ಕಲಾವಿದರಿಗೂ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ರು. ಹ್ಮ್ 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 ಮುಂದಿನ ದಿವಸಗಳಲ್ಲೂ ಅದ್ರ ಬಗ್ಗೆ ನಾವು ಒಂಚೂರು ಗಮನ ಹರಿಸ್ತೀವಮ್ಮ. ಹ್ಮ್ ಯಾಕೆ ಅಂತಂದ್ರೆ ಅಂಬರೀಷ್ ಅನ್ನೋ ಒಂದು ದೊಡ್ಡ ಜೀವ ಬದುಕಿರೋವರ್ಗು ಹ್ಮ್ ಪ್ರತಿಯೊಬ್ಬರಿಗೂ 3 ಲಕ್ಷ 5 ಲಕ್ಷ ಒಂದು ವರ್ಷಕ್ಕೆ ಇನ್ಶೂರೆನ್ಸ್. ಏನೇ ಹುಷಾರಿಲ್ಲ ಅಂತಂದ್ರೆ ಒಂದು ಧೈರ್ಯ ಇರೋದು ಆ ತರ. ಅದ್ರ ಬಗ್ಗೆ ಗಮನ ಹರಿಸ್ತೀವಿ ತಾಯಿ. ಹ್ಮ್ 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 ನೀವು ಕೇಳಿದ್ದಕ್ಕೆ ತುಂಬಾ ಸಂತೋಷ. ಕೊನೆಯದಾಗಿ ಅವ್ರ ಕುಟುಂಬ ವರ್ಗದವರಿಗೆ ಆ ನೋವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ಅಷ್ಟೇ ಪ್ರಾರ್ಥಿಸ್ಬೋದು ನಾವು. ನಮಸ್ಕಾರ. ನಿಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡಿ ದೊಡ್ಡಣ್ಣ ಅವರೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ, ಉಮೇಶ್ ಅವ್ರ ಬಗ್ಗೆ ನೆನಪುಗಳನ್ನ ಮಾಡ್ಕೊಂಡಿದ್ದಕ್ಕೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಉಮೇಶ್ ಅವರು ನಿಧನರಾಗಿದ್ದಾರೆ. ಕಲಾವಿದರು ಹೇಳ್ತಾ ಇದ್ರು ಅವ್ರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ತುಂಬಾ ನೋವಾಗ್ತಿದೆ ಈ ವಿಷಯ ಕೇಳಿ ಅಂತ.